Welcome to Dehamrita YouTube channel. Please subscribe, like and share. ಹಲೋ ಫ್ರೆಂಡ್ಸ್, ನೋಡಿ ಮೆಂತ್ಯ ಸೊಪ್ಪಿನ ಹಸಿ ಪಚಡಿ ಹಾಗೂ ಮೆಂತ್ಯ ಸೊಪ್ಪಿನ ಮತ್ತು ತೊಗರಿಬೇಳೆ ಸೇರಿಸ್ಬಿಟ್ಟು ಯಾವ ರೀತಿ ನಾವು ಪಲ್ಯನ ತಯಾರಿಸ್ಬೋದು ಅಂಥೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಹಸಿ ಪಚಡಿನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಈ ಮೆಂತ್ಯ ಸೊಪ್ಪಿನ ಹಸಿಯಾಗಿ ಸೇವನೆ ಮಾಡೋದ್ರಿಂದ ಬಾಣಂತಿಯರಲ್ಲಿ ಎದೆ ಹಾಲು ವೃದ್ಧಿಯಾಗುತ್ತದೆ ಹಾಗೂ ಮಲಬದ್ಧತೆಯಂತಹ ಕಾಯಿಲೆಗಳು ದೂರವಾಗುತ್ತದೆ. ಜೀರ್ಣಕ್ರಿಯೆಗೆ ಇದು ತುಂಬ ಸಹಕಾರಿಯಾಗುತ್ತದೆ. ಮಧುಮೇಹ ರೋಗ ಇರುವಂಥವರು ಈ ರೀತಿ ಹಸಿ ಪಚಡಿ ಮಾಡಿ ಸೇವನೆ ಮಾಡಬೇಕು ಫ್ರೆಂಡ್ಸ್. ನೋಡಿ, ನಾನು ಫಸ್ಟ್ ಬಂದುಬಿಟ್ಟು ಏನು ಮಾಡ್ತೀನಿ ಅಂದರೆ ಮೆಂತ್ಯ ಸೊಪ್ಪು ಹಾಗೂ ತೊಗರಿಬೇಳೆಯ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದನ್ನು ಸಪ್ರೇಟಾಗಿ ನಾನು ಬೇಯಿಸಿಟ್ಟಿದ್ದೀನಿ. ಒಂದು ಪ್ಯಾನಿಗೆ ಎಣ್ಣೆ, ಸಾಸಿವೆ ಹಾಗೂ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಹೆಚ್ಚಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಹಾಗೂ ಬೇಯಿಸಿಟ್ಟ ಮೆಂತ್ಯ ಹಾಗೂ ತೊಗರಿಬೇಳೆಯನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, 2 ಟೇಬಲ್ ಟೀ ಸ್ಪೂನಷ್ಟು ಒಳ್ಳೆಣ್ಣೆ ಹಾಗೂ ಸಾಸಿವೆ, ಅರ್ಧ ಟೇಬಲ್ ಟೀ ಸ್ಪೂನಷ್ಟು ಸಾಸಿವೆ ಹಾಗೂ ಮೀಡಿಯಮ್ ಗಾತ್ರದ 2 ಈರುಳ್ಳಿ. ನೀವು ಜಾಸ್ತಿ ಈರುಳ್ಳಿ ಹಾಕಿದಷ್ಟು ಪಲ್ಯ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಒಂದು 4 ಈರುಳ್ಳಿ ಹಾಕಿದರೂ ಪರವಾಗಿಲ್ಲ. ನಾನು ಕೇವಲ 3 ಜನಕ್ಕೋಸ್ಕರ ಮಾಡ್ತಾ ಇರೋದು, ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ನೀವು ಬೇಕಾದ್ರೆ ಹೆಚ್ಚಿಗೆ ಈರುಳ್ಳಿ ಹಾಕ್ಕೊಳ್ಳಿ. 4 ರಿಂದ 5 ಹಸಿಮೆಣಸಿನಕಾಯಿ, ಸಾಸಿವೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಇದ್ರೆ ಕರಿಬೇವು ಹಾಕ್ಕೊಳ್ಳಿ. ಇಷ್ಟನ್ನು ಒಗ್ಗರಣೆ ಕೊಟ್ಕೊಂಡ್ಬಿಟ್ಟು ಈ ಬೇಯಿಸಿಟ್ಟ ಸೊಪ್ಪು ಮತ್ತು ಬೇಳೆಯನ್ನು ಅದಕ್ಕೆ ಹಾಕಿದರೆ ಪಲ್ಯ ಸವಿಲಿಕ್ಕೆ ಸಿದ್ಧ. ಮೆಂತ್ಯ ಸೊಪ್ಪು ಬೇಳೆದು. ನೆಕ್ಸ್ಟ್ ಅಂದ್ಬಿಟ್ಟು ನೋಡಿ, ಹಸಿ ಪಚಡಿ ಹೇಳಿದ್ನಲ್ವಾ, ಇದನ್ನು ಮೆಂತ್ಯ ಸೊಪ್ಪನ್ನ ನೀಟಾಗಿ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿಬಿಟ್ಟು ನೀರಲ್ಲಿ ಕ್ಲೀನಾಗಿ ತೊಳೆದ್ಬಿಟ್ಟು ಅದನ್ನು ಏನು ಮಾಡಬೇಕು, ಒಂದು ಪ್ಯಾನಿಗೆ ಹಸಿ ಮೆಂತ್ಯ ಸೊಪ್ಪನ್ನು ಹಾಕಿ ನೋಡಿ ನಾನು ಪ್ಯಾನಿಗೆ ಇವಾಗ ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈ ಮೆಂತ್ಯ ಸೊಪ್ಪು ಹಾಕಿದ ತಕ್ಷಣ ನಾನು ಏನು ಮಾಡ್ತಾ ಇದ್ದೀನಿ, ಅದರ ಜೊತೆಗೆ ಕೊತ್ತಂಬರಿ ಹಾಕಿದ್ದೀನಿ ಮತ್ತು ಇನ್ನೂ ಸ್ವಲ್ಪ ಆಮೇಲೆ ಕೊತ್ತಂಬರಿನ ಆ್ಯಡ್ ಮಾಡ್ತೀನಿ. ಈ ರೀತಿ ಹಸಿ ಪಚಡಿಯನ್ನು ಸೇವನೆ ಮಾಡೋದ್ರಿಂದ ಡೈಜೆಷನ್ ಸಿಸ್ಟಮ್ ನಮಗೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಅದೇ ಅಲ್ಲದೆ ಮಧುಮೇಹಿಗಳಿಗೆ ಇದು ಹಸಿ ಪಚಡಿ ತುಂಬ ಸಹಾಯ ಆಗುತ್ತೆ. ನೋಡಿ, ಇವಾಗ ನಾನು ಏನು ಹಾಕ್ತಾ ಇದ್ದೀನಿ, ಅಚ್ಚು ಖಾರದ ಪುಡಿ ಅರ್ಧ ಟೇಬಲ್ ಟೀ ಸ್ಪೂನಷ್ಟು ಹಾಕಿದ್ದೀನಿ. ನಂತರ ಬಂದುಬಿಟ್ಟು ಶೀತ ಆದವ್ರ ಬಾಯಿಗಂತೂ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು. ನಂತರ ಬಂದುಬಿಟ್ಟು 2 ಸಣ್ಣ ಗಾತ್ರದ ಈರುಳ್ಳಿನ ಹೆಚ್ಚಾಕೊಳ್ಳಿ. ನಾನು ಸ್ವಲ್ಪ ಪಚಡಿ ಮಾಡ್ತಾ ಇದ್ದೀನಿ, ಆ ಕಾರಣಕ್ಕೆ ನಾನು ಕೇವಲ ಒಂದನ್ನು ಹಾಕಿದ್ದೀನಿ, ಸಣ್ಣದ್ದು. ನಂತರ ಬಂದುಬಿಟ್ಟು ನೀವೇನು ಮಾಡ್ತೀರಾ, ಈ ಹಸಿ ಪಚಡಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ನೋಡಿ, ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನೋಡಿ, ಹಸಿಮೆಣಸಿನಕಾಯಿ ಹಾಕಿಲ್ಲ ನಾನು ಇದಕ್ಕೆ, ಅಚ್ಚು ಖಾರದ ಪುಡಿ, ಈರುಳ್ಳಿ ಮತ್ತು ಸೊಪ್ಪು, ಹೆಚ್ಚಿಟ್ಟ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಏನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಕೈಯಲ್ಲೇ ಮಿಕ್ಸ್ ಮಾಡಬೇಕು, ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ಅದು ಹೊಂದ್ಕೊಳ್ಳಲ್ಲ. ನೋಡಿ, ಈ ರೀತಿ ಕ್ಲೀನಾಗಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹತ್ತಬೇಕಲ್ವಾ ಸೊಪ್ಪಿಗೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಖಾರದ ಪುಡಿ, ಉಪ್ಪು, ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ಏನು ಮಾಡ್ತೀರಾ, 1 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ, ಅಡುಗೆ ಎಣ್ಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಸವಿಲಿಕ್ಕೆ ಮೆಂತ್ಯ ಸೊಪ್ಪಿನ ಪಚಡಿ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ, ಈ ಹಸಿ ಪಚಡಿ ಸೇವನೆಯಿಂದ ಏನೆಲ್ಲ ಲಾಭಗಳಿದೆ ಅಂತ ನಾನು ತಿಳಿಸಿದ್ದೀನಿ. ಹಾಗೆ ಮೆಂತ್ಯ ಕಾಳನ್ನು ನಾವೇನು ಮಾಡಬೇಕಪ್ಪ ಅಂದರೆ 2 ಟೇಬಲ್ ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ರಾತ್ರಿ ಸಮಯದಲ್ಲಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ನಾವು ಖಾಲಿ ಹೊಟ್ಟೆಗೆ ಇದರ ಸೇವನೆ ಮಾಡೋದ್ರಿಂದ ಜಂತು ಹುಳುಗಳು ನಿವಾರಣೆ ಆಗುವುದಲ್ಲದೆ ಮತ್ತು ಸೊಂಟಕ್ಕೆ ತುಂಬ ಇದು ಶಕ್ತಿ ನೀಡುತ್ತೆ ಫ್ರೆಂಡ್ಸ್. ಬೋನ್ಗೆ ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿದೆ ಹಾಗೂ ಕಬ್ಬಿಣಾಂಶ ಹೆಚ್ಚಾಗಿ ಇರುವುದರಿಂದ ರಕ್ತಹೀನತೆ ಕೂಡ ಇದರಿಂದ ನಾವು ದೂರ ಇಡ್ಬೋದು ಫ್ರೆಂಡ್ಸ್. ನಾವು ನೋಡಿ, ಹಸಿದು ಮೆಂತ್ಯನ ನೆನೆಸ್ಬಿಟ್ಟು ನಾವೇನು ಮಾಡಬೇಕು, ರಾತ್ರಿ ಮಲಗುವಾಗ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮೆಂತ್ಯ ಸೇವನೆ ಮಾಡಬೇಕು ಫ್ರೆಂಡ್ಸ್. ಮೂಳೆಗೆ ಸಂಬಂಧಪಟ್ಟ ಎಷ್ಟೋ ಕಾಯಿಲೆಗಳು ಈ ಮೆಂತ್ಯ ಸೇವನೆಯಿಂದ ನಮಗೆ ದೂರ ಆಗುತ್ತೆ ಫ್ರೆಂಡ್ಸ್. ನೀವು ಬೇಕಿದ್ದರೆ ಜಸ್ಟ್ ಒಂದು 2 ವಾರ ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಸೊಂಟ ನೋವಿತ್ತು, ಮಂಡಿ ನೋವಿತ್ತು ಅಂದರೆ ಅದು 2 ವಾರದಲ್ಲೇ ನಿಮಗೆ ಎಷ್ಟು ಕಡಿಮೆ ಆಗಿಬಿಡುತ್ತೆ ಫ್ರೆಂಡ್ಸ್. ಹಾಗೆ ಎದೆ ಹಾಲಿನ ತಾಯಂದಿರು ಕೂಡ ಮೆಂತ್ಯ ಕಾಳನ್ನು ನೆನೆ ಹಾಕಿಬಿಟ್ಟು ಸೇವನೆ ಮಾಡೋದ್ರಿಂದ ಎದೆ ಹಾಲು ಕೂಡ ವೃದ್ಧಿಯಾಗುತ್ತೆ. ಮಗುವಿಗೂ ಕೂಡ ಕಬ್ಬಿಣಾಂಶ ಹಾಗೂ ಕ್ಯಾಲ್ಸಿಯಂ ರಿಚ್ ಫುಡ್ ಎದೆ ಹಾಲಿನ ಮೂಲಕ ಮಕ್ಕಳ ದೇಹ ಸೇರೋದ್ರಿಂದ ಅವು ಕೂಡ ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಫ್ರೆಂಡ್ಸ್. ನೋಡಿ, ರೊಟ್ಟಿ ಮತ್ತು ನೋಡಿ, ನಮ್ಮ ಮೆಂತ್ಯ ಸೊಪ್ಪಿನ ಹಸಿ ಪಚಡಿ ಹಾಗೂ ಮೆಂತ್ಯ ಸೊಪ್ಪು ತೊಗರಿಬೇಳೆ ಪಲ್ಯ ಹಾಗೂ ಅಕ್ಕಿ ರೊಟ್ಟಿ ಸವಿಯಲು ಸಿದ್ಧ. ಈ ರೀತಿ ನೀವು ಮಾಡ್ಕೊಂಡು ಸವಿದ್ಬಿಟ್ಟು ನನಗೆ ಯಾವ ರೀತಿ ಇದೆ ಅಂತ ಹೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.
ಪ್ಲೀಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಹಸಿ ಪಚಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ನೋಡಿ ತೊಗರಿಬೇಳೆ ಹಾಕಿಬಿಟ್ಟು ಮಾಡಿರೋ ಮೆಂತ್ಯ ಸೊಪ್ಪಿನ ಪಲ್ಯ. ಈ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ, ಮೂಲಂಗಿ ಪಚಡಿ. ನಂತರ ಇದು ಜೋಳದ ರೊಟ್ಟೆ, ರಾಗಿ ರೊಟ್ಟೆ, ಅಕ್ಕಿ ರೊಟ್ಟಿ ಎಲ್ಲದ್ರ ಜೊತೆಗೂ ಸಖತ್ತಾಗುತ್ತೆ ಫ್ರೆಂಡ್ಸ್. ಹಸಿ ಪಚಡಿ ಮಾತ್ರ ರೊಟ್ಟಿಗೆ, ದಾಲ್ ಹಾಕಿ ಮಾಡಿರೋ ಪಲ್ಯ ಮಾತ್ರ ದೋಸೆಗೆ ಸಖತ್ತಾಗಿ